ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರನ್ ಸಿನಿಮಾದ ಅನೇಕ ಹಾಡುಗಳಲ್ಲಿ ಅಶ್ಲೀಲ ಪದ ಬಳಕೆ ಮಾಡಲಾಗಿದೆ. ದೊಡ್ಡ ನಾಯಕರು, ಗಾಯಕರ ಮೇಲೆ ಹಾಗೂ ಮಹಿಳೆಯರ ಮೇಲೆ ಅಗೌರವ ತೋರಲಾಗಿದೆ ಎಂಬ ವಿವಾದಗಳು ಆಗಾಗ ಹುಟ್ಕೊಂಡು ಆಯಾ ಸಂದರ್ಭದಲ್ಲಿ ತಣ್ಣಗಾಗಿವೆ. ಆದರೆ 1998ರಲ್ಲಿ ಬಿಡುಗಡೆಯಾದ ಪ್ರೀತ್ಸೋ ತಪ್ಪ ಸಿನಿಮಾದ ರಾಜ ಹೆಂಗಿರಬೇಕು ಗೊತ್ತಾ ನನ್ನ ರಾಜ ಈ ಹಾಡಿನಲ್ಲಿ ಬರುವ ಒಂದು ಸಾಲು ಸಾಕಷ್ಟು ನೆಗೆಟಿವ್ ಆಗಿ ಟ್ರೋಲ್ ಆಗಿತ್ತು. ಈಗಲೂ ಟ್ರೋಲ್ ಆಗ್ತಾನೆ ಇದೆ. ಈ ಸಾಲನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಈಗಲೂ ನೀವು ಈ ಸಾಲನ್ನ ಕೆಟ್ಟದಾಗಿಯೇ ಕೇಳಿಸ್ಕೊಂಡಿದ್ರೆ ಅದು ನಿಮ್ದೇ ತಪ್ಪು. ಹೌದು, ಈ ಸಾಲು ನೀವು ಅಂದುಕೊಂಡ ಅಶ್ಲೀಲ ಸಾಲು ಅಲ್ಲ. ಆ ಸಾಲೇ ಬೇರೆ, ಆ ಸಾಲಿನ ಮೀನಿಂಗೇ ಬೇರೆ. ಈ ಹಾಡಿನ ನಿಜವಾದ ಸಾಹಿತ್ಯ ಏನು ಅನ್ನೋದನ್ನ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಇಷ್ಟು ದಿನ ಅಶ್ಲೀಲ ಸಾಲು ಅಂದ್ಕೊಂಡಿದ್ದ ಸಾಲಿನ ನಿಜವಾದ ಸಾಹಿತ್ಯ ಏನು, ಮೀನಿಂಗ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ, 1998ರಲ್ಲಿ ರಿಲೀಸ್ ಆಗಿದ್ದ ಪ್ರೀತ್ಸೋ ತಪ್ಪ ಸಿನಿಮಾ ಬಹಳ ಮೆಚ್ಚುಗೆ ಪಡೆದಿತ್ತು. ಪ್ರೀತಿಸಿದವರು, ಪ್ರೀತಿಸ್ತಾ ಇರುವವರ ಬಾಯಲ್ಲಿ ಆಗ ಎರಡೇ ಮಾತು, ಅದುವೇ ಪ್ರೀತ್ಸೋ ತಪ್ಪ ಅಂತ. ಹೇಳಿ ಕೇಳಿ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ನಿರ್ದೇಶಿಸಿ ನಟಿಸಿದ್ದ ಸಿನಿಮಾ ಇದು. ಸಿನಿಮಾಗೆ ಬಾಲಿವುಡ್ ಬೆಡಗಿ ಶಿಲ್ಪಾ ಶೆಟ್ಟಿ ಹೀರೋಯಿನ್, ರಾಕ್ಲೈನ್ ವೆಂಕಟೇಶ್ ಈ ಚಿತ್ರದ ನಿರ್ಮಾಪಕರು. ಲವ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್, ಜಾಯಿಂಟ್ ಫ್ಯಾಮಿಲಿ ಸೀನ್ಸ್, ಲಕ್ಷ್ಮಿ ಅವರ ಆಕ್ಟಿಂಗ್, ದೊಡ್ಡಣ್ಣ ಉಮಾಶ್ರೀ ಅವರ ಕಾಮಿಡಿ ಸೇರಿದಂತೆ ಸಿನಿಮಾದಲ್ಲಿನ ಒಂದೊಂದು ಸೀನ್ ಅನ್ನು ಕೂಡ ಪ್ರೇಕ್ಷಕ ಪ್ರಭುಗಳು ಇಷ್ಟಪಟ್ಟಿದ್ರು. ಹೀಗಾಗಿ ಸಿನಿಮಾ ಫೇಮಸ್ ಆಗಿದ್ದಲ್ಲದೆ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಎಲ್ಲರ ಕಿವಿಯಲ್ಲಿ ಗುನುಗುಡ್ತಾ ಇದ್ವು. ಇನ್ನು ಬಹಳ ಫೇಮಸ್ ಆಗಿದ್ದ ಹಾಡು ಅಂದ್ರೆ ಹೀರೋಯಿನ್ ಶಿಲ್ಪಾ ಶೆಟ್ಟಿ ತನಗೆ ಜೋಡಿ ಆಗ್ಬೇಕಾದ ಹುಡುಗ ಹೆಂಗಿರ್ಬೇಕು ಅಂತ ತನ್ನ ಡ್ರೀಮ್ ಬಾಯ್ ಬಗ್ಗೆ ಹಾಡುವ ಹಾಡು. ಕ್ರೇಜಿ ಬಾಯ್ ರಾಜ ಹೆಂಗಿರ್ಬೇಕು ಗೊತ್ತಾ ನನ್ನ ರಾಜ ಅಂತಾನೆ ಶುರುವಾಗುವ ಈ ಹಾಡು ಆಗ್ಲೂ ಫೇಮಸ್ಸು, ಈಗ್ಲೂ ಫೇಮಸ್ಸು. ಆದರೆ ಈ ಹಾಡಿನಲ್ಲಿ ಬರುವ ಒಂದು ಸಾಲು ಈಗಲೂ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೆ ಕಾರಣವಾಗಿದೆ. ಸದ್ಯ 27 ವರ್ಷಗಳ ಬಳಿಕ ಈ ಹಾಡಿನ ಸಂಗೀತ ಸಂಯೋಜಕ ವಿ ಮನೋಹರ್ ಅವರೇ ಹಾಡಿನ ಲಿರಿಕ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ವಿ ಮನೋಹರ್ ಅವರು ಕ್ಲಾರಿಟಿ ಕೊಟ್ಟ ವಿಡಿಯೋವನ್ನ ಇನ್ನೂ ನೋಡದೇ ಇರೋರು ಈಗಲೂ ಕೂಡ ಈ ಸಾಲನ್ನ ಕೆಟ್ಟದಾಗಿನೇ ಅರ್ಥೈಸ್ಕೊಳ್ತಾ ಇದ್ದಾರೆ. ಈ ಹಾಡಿನಲ್ಲಿ ಕನ್ಯಾ ಸೆರೆಗೆ ಡ್ಯಾಶ್ ಅನ್ನುವಂತ ಅಶ್ಲೀಲ ಪದವನ್ನ ಸೇರಿಸಲಾಗಿದೆ ಅಂತ ಭಾರಿ ವಿವಾದವೇ ಕ್ರಿಯೇಟ್ ಆಗಿತ್ತು. ಇದೀಗ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರು ಈ ಹಾಡಿನ ಅಶ್ಲೀಲ ಪದವೆಂಬ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ನೋಡಿ, ಒರಿಜಿನಲ್ ಸಾಹಿತ್ಯದಲ್ಲಿ ಏನ್ ಬರೆಯಲಾಗಿದೆ ಎಂಬುದನ್ನ ರಿವೀಲ್ ಮಾಡಿದ್ದಾರೆ. ವಿ ಮನೋಹರ್ ಅವರು ಹೇಳಿರೋ ಪ್ರಕಾರ ಪ್ರೀತ್ಸೋ ತಪ್ಪ ಸಿನಿಮಾ 1998ರಲ್ಲಿ ರಿಲೀಸ್ ಆಯಿತು. ಇದರಲ್ಲಿ ರಾಜ ಹೆಂಗಿರ್ಬೇಕು ಗೊತ್ತಾ ನನ್ನ ರಾಜ ಈ ಹಾಡಿನಲ್ಲಿ ಕನ್ಯಾ ಸೆರೆಗೆ ನನ್ನ ಟಾಟಾ ಚೀರಿಯೋ ಎಂಬ ಸಾಹಿತ್ಯದ ಸಾಲು ಬಂದಿದೆ. ಆದರೆ ಇದನ್ನ ಕೆಲವರು ಅಶ್ಲೀಲ ಪದ ಅಂತೇಳಿ ಬಳಕೆ ಮಾಡಿದ್ದಾರೆ ಅಂತ ವಿವಾದವನ್ನು ಸೃಷ್ಟಿಸಿದ್ರು. ಟಾಟಾ ಚೀರಿಯೋ ಅಂದ್ರೆ ವಿದಾಯ ಎಂಬ ಪದ ಅದು. ಆದರೆ ಇದನ್ನ ಕೆಲವರು ಕನ್ಯಾ ಸೆರೆಗೆ ಡ್ಯಾಶ್ ಅಂತೇಳಿ ಅಲ್ಲಿ ಒಂದು ಅಶ್ಲೀಲ ಪದವನ್ನು ಬಳಸಿ ಸಾಹಿತ್ಯ ಬರೆದಿದ್ದಾರೆ ಅಂತೇಳಿ ಒಂದಷ್ಟು ವಿವಾದವನ್ನು ಹುಟ್ಟಾಕಿದ್ರು. ಈ ಬಗ್ಗೆ ನಾನು ಶಾಸ್ತ್ರಿ ಅವರ ಜೊತೆಗೆ ಜಗಳ ಮಾಡಿದೆ, ಹೇಗೆ ಇದೆಲ್ಲ ಅಂತೇಳಿ ಚರ್ಚೆಯನ್ನು ಮಾಡಿದೆ. ಹಾಡಿನ ಸಾಲನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ಆಗ ಟಾಟಾ ಚೀರಿಯೋ ಅಂದ್ರೆ ಏನು ಎಂಬ ಪ್ರಶ್ನೆ ಹುಟ್ಟಿದಾಗ ನಾನು ಹೇಳಿದೆ, ಟಾಟಾ ಚೀರಿಯೋ ಅಂದರೆ 1970ರವರೆಗೆ ಬ್ರಿಟಿಷರ ಆಡಳಿತದ ಪರಿಣಾಮವಾಗಿ ಬಳಕೆಯಲ್ಲಿ ಇದ್ದಂಥ ಪದ. ಬ್ರಿಟಿಷರು ಟಾಟಾ ಚೀರಿಯೋ ಅಥವಾ ಬೈ ಅಂತೇಳಿ ಹೇಳ್ತಾ ಇದ್ರು. ಅಂದರೆ ಈಗ ನಾವು ಹೋಗುವಾಗ ಬಾಯ್ ಅಂತ ಹೇಳಿ ಹೋಗ್ತೀವಲ್ಲ ಆ ಪದ, ಅದು ಕಾಲಕ್ರಮೇಣವಾಗಿ ಟಾಟಾ ಬೈ ಆಗಿದೆ. ಇದಾದ ನಂತರ ಬೈ ಈಗ ಬೈ ಅಂತ ಹೇಳ್ತಾರೆ. ಅಂದರೆ ಈಗ ಹೋಗುವಂಥ ಸಂದರ್ಭದಲ್ಲಿ ಬಾಯ್ ಅಂತ ಏನು ವಿದಾಯದ ಪದವನ್ನು ಬಳಸ್ತಾರೆ, ಅದೇ ಪದನೇ ಈ ಟಾಟಾ ಚೀರಿಯೋ. ಇವರದನ್ನ ಅಶ್ಲೀಲ ಅರ್ಥಕ್ಕೆ ಪರಿವರ್ತಿಸಿ ಕೆಟ್ಟದಾಗಿ ಬಿಂಬಿಸಿ ಪ್ರಚಾರ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಕನ್ನಡ ನಾಡಿನ ಅಭಿಮಾನಿಗಳೇ ರಾಜ ಹಾಡಿನ ಬಗ್ಗೆ ಸರಿಯಾದ ಅರ್ಥ ತಿಳಿದುಕೊಂಡು ಅಪಪ್ರಚಾರ ಮಾಡಿದವರ ವಿರುದ್ಧ ತಿರುಗಿಬಿದ್ರು. ಆಗ ಈ ವಿಚಾರ ತಣ್ಣಗಾಯಿತು ಅಂತ ವಿ ಮನೋಹರ್ ಅವರೇ ಈ ಟಾಟಾ ಚೀರಿಯೋ ಪದದ ಬಗ್ಗೆ ಅರ್ಥ ಹೇಳಿ ಜೊತೆಗೆ ಇಲ್ಲಿವರೆಗೂ ಇದ್ದಂಥ ಒಂದು ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ವೀಕ್ಷಕರೇ, ಈಗ ಇಷ್ಟು ವರ್ಷ ಈ ಪದಗಳನ್ನು ತಪ್ಪಾಗಿ
ಅರ್ಥೈಸಿ ಟ್ರೋಲ್ ಮಾಡಲಾಗ್ತಾ ಇತ್ತು. ಇದರಿಂದಾಗಿ ಅನೇಕರಿಗೆ ಈ ಹಾಡನ್ನು ಪಬ್ಲಿಕ್ಕಲ್ಲಿ ಹಾಡೋದಕ್ಕೂ ಕೂಡ ಮುಜುಗರ ಆಗಿರಬಹುದು. ಆದ್ರೀಗ ನಿಮಗೆ ಇದರ ಮೀನಿಂಗ್ ಬಗ್ಗೆ ಇದ್ದಂಥ ಗೊಂದಲ ಬಗೆಹರಿತಲ್ಲ. ಸೊ ನೋ ಕನ್ಫ್ಯೂಷನ್ಸ್, ಸಿಂಗ್ ವಿತ್ ಫುಲ್ ಕ್ಲಾರಿಟಿ.